ಚಟಪಟ ಅಂತ ಮಾತಾಡೋ ನನಗೆ ಎಳ್ದಿಸ್ತಿಂದ ಮಾತೆ ನಿಂತೋಗಿತ್ತು. ಅಯ್ಯಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 8:30 ಆದ್ಮೇಲೆ. ಇಷ್ಟು ಲೇಟಾಗಿ ಎದ್ದಿದ್ದೀನಿ ಅನ್ನೋ ಬೇಜಾರಲ್ಲಿ ಪಟ್ಪಟ ಅಂತ ಮೆಟ್ಲತ್ಕೊಂಡು ಟೆರೇಸ್ ಮೇಕ್ ಬಂದ್ರೆ ನಮ್ಮ ಮಾತೃದೇವಿಯರು ಬಟ್ಟೆ ಒಣಗ್ತಾ ಇದ್ರು. ಏನಾದ್ರೂ ಸಹಾಯ ಮಾಡೋಣ ಅಂತ ಕೇಳಿದ್ಕೆ ನಮ್ಮಮ್ಮ ಎಲ್ಲ ಕೆಲಸ ಮುಗಿದ್ಮೇಲೆ ಬಂದಿದ್ಯಾ ಅಂತ ಬೈತಿದ್ರು. ನಮ್ಮಮ್ಮ ಬೈಯೋದಂತೂ ನನಗೆ ಬೇಜಾರೇ ಆಗಲ್ಲ, ಯಾಕಂದ್ರೆ ದೊಡ್ಡೋರು ಹೇಳೋದು ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ವಾ. ಇವತ್ತಿನ ಟಿಫನ್ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ತಿನ್ಕೊಂಡು ನನ್ ಕಂದ ಮುಂದ್ ತಗೊಂಡು ಬ್ಯಾಂಕ್ ಹತ್ರ ಹೋಗಿದ್ವಿ. ಯಾಕಂದ್ರೆ ಪಾಸ್ಬುಕ್ ಅಲ್ಲಿರೋ ಬ್ರಾಂಚ್ ನ ಚೇಂಜ್ ಮಾಡಿಸ್ಬೇಕಿತ್ತು. ಆಮೇಲೆ ಹೋಗಿದ್ ಕೆಲ್ಸ ಅಂತೂ ಆಯ್ತು ಅನ್ನೋ ಖುಷಿಲಿ ಆಚೆ ಬಂದ್ವಿ. ಈ ಸಂದರ್ಭದಲ್ಲಿ ನಮ್ಮ ಅಮ್ಮಂಗ್ ಅವ್ರ ಅಮ್ಮ ಫೋನ್ ಮಾಡ್ಬಿಟ್ಟಿದ್ರು. ನಾನ್ ನಮ್ಮ ಅಮ್ಮಂಗ್ ಫೋನ್ ಮಾಡೋಣ ಅಂದ್ರೆ ಕಣ್ಣಿಗೆ ಕಾಣುವ ದೇವರು ನಮ್ಮ ಅಮ್ಮ ನನ್ ಮುಂದೆನೆ ಇರುವಾಗ ಯಾರಿಗ್ ಫೋನ್ ಮಾಡಿ ಏನ್ ವಿಚಾರಿಸ್ಲಿ ಹೇಳಿ. ಆಮೇಲೆ ನನ್ ಕಂದ ಮುಂದ್ ತಗೊಂಡು ಪಟ್ಪಟ ಅಂತ ನಿಡ್ಕೊಂಡು ಪಂಚಾಯತಿಗೆ ಬಂದ್ವಿ. ಇಲ್ಲಿಗೆ ಬಂದಿರೋ ಕೆಲಸನ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗೋ ಸಂದರ್ಭದಲ್ಲಿ ನನ್ಗಂತೂ ತುಂಬಾ ಬೇಜಾರಾಗೋಯ್ತು. ಯಾಕಂದ್ರೆ ಚಟಪಟ ಅಂತ ಮಾತಾಡೋ ನನ್ಗೆ ಎಳ್ದಿಸ್ತಿಂದ ಮಾತೆ ನಿಂತೋಗಿತ್ತು. ಶೀತ ಕೆಮ್ಮು ಜ್ವರ ಒಂದೇ ಸಲ ಬಂದಿರೋ ಕಾರಣ ಮಾತೆ ಆಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೇನೆ ಇಷ್ಟ ದಿನ ವಿಡಿಯೋ ಮಾಡಿರ್ಲಿಲ್ಲ. ಮನೆ ಕಡೆಗೆ ಹೋಗೋ ಸಂದರ್ಭದಲ್ಲಿ ಏನ್ ಮರೆತ್ರು ಮಾತ್ರೆ ಮರಿಬಾರ್ದು ಅಂತ ಮಾತ್ರೆ ತಗೊಂಡು ಮನೆ ಕಡೆಗೆ ಬಂದೆ. ಬಂದಿದ ತಕ್ಷಣ ನಮ್ ಟಾಮಣ್ಣನ್ ಎತ್ಕೊಂಡ್ರೆ ನಮ್ ಟಾಮಣ್ಣನ್ ಮನದಾಳದ ಮಾತು ಈಗಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.